ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ನುಗ್ಗಿದೆ ಕೆಎಸ್ಆರ್ಟಿಸಿ ಬಸ್. ಚಾಲಕನ ಕಾಲು ಮುರಿದಿದೆ. 7ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಹಳ್ಳಕ್ಕೆ ನುಗ್ಗಿದೆ. 7ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ. ಮಂಡ್ಯದ ರಾಗಿಮುದ್ದನಹಳ್ಳಿ ಬಳಿ ಈ ಅಪಘಾತ ಸಂಭವಿಸಿದೆ. ಇನ್ನು ಗಾಯಾಳುಗಳಿಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಕೆಎಸ್ಆರ್ಟಿಸಿ ಬಸ್ ನುಗ್ಗಿರುವಂತಹ ಘಟನೆ ನಡೆದಿದೆ. ಈ ಘಟನೆಯಲ್ಲಿ 7ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಇದೆ. ಅವರೆಲ್ಲರನ್ನೂ ಕೂಡ ಮಿಮ್ಸ್ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದ್ದೇವೆ, ಚಾಲಕನ ನಿಯಂತ್ರಣ ತಪ್ಪಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು. ಕಾರಣ ಅತಿ ವೇಗದ ಚಾಲನೆ ಅನ್ನೋದು ಗೊತ್ತಾಗ್ತಾ ಇದೆ. ಚಾಲಕನ ಕಾಲು ಮುರಿದಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬೆಂಗಳೂರು ಟು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತ ಘಟನೆ ಇದು. ಬಸ್ಸಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಇದ್ರು. ಮಂಡ್ಯದ ರಾಗಿಮುದ್ದನಹಳ್ಳಿ ಬಳಿ ಸಂಭವಿಸಿರುವಂತಹ ಅಪಘಾತ. ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸರು ಆಗಮಿಸಿ ಆನಂತರ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಅತಿ ವೇಗದ ಚಾಲನೆ. ಕೆಎಸ್ಆರ್ಟಿಸಿ ಬಸ್ಗಳು ಅನೇಕ ಸಂದರ್ಭದಲ್ಲಿ ಅನೇಕರು ಆಡುವಂತ ಮಾತುಗಳನ್ನು ಗಮನಿಸ್ತಾ ಇರ್ತೀವಿ. ಇವರಿಗೆ ವೇಗದ ಕಂಟ್ರೋಲೇ ಇಲ್ವಾ, ಲಿಮಿಟೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಬಾರಿ ಗಮನಿಸ್ತಾ ಇರ್ತೀವಿ. ಸಾಕಷ್ಟು ಬಾರಿ ಓವರ್ಟೇಕ್ ಮಾಡೋದಾಗಿರ್ಬೋದು, ನಿಯಮ ಇಲ್ಲದಂಥ ಚಾಲನೆಗಳನ್ನು ಮಾಡೋದಾಗಿರ್ಬೋದು, ವೇಗದ ಚಾಲನೆ ಆಗಿರ್ಬೋದು, ಈ ರೀತಿಯಾಗಿ ಅನೇಕ ಬಾರಿ ನಡೀತಾನೆ ಇರುತ್ತೆ. ಅಂಥದ್ದೇ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಸಾಕಷ್ಟು ಮಂದಿಗೆ ಗಾಯಗಳು ಕೂಡ ಆಗಿದೆ. 7 ಮಂದಿಗೆ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಅಪಘಾತದ ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ಈಗ ಸೆರೆಯಾಗಿದೆ. ಡಿವೈಡರ್ ಹಾರಿ ಹಳ್ಳಕ್ಕೆ ನುಗ್ಗಿದೆ ಈ ಕೆಎಸ್ಆರ್ಟಿಸಿ ಬಸ್. ಅತಿ ವೇಗದ ಚಾಲನೆಯಿಂದಲೇ ಈ ಆಕ್ಸಿಡೆಂಟ್ ನಡೆದಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪಕ್ಕದ ರಸ್ತೆಯಲ್ಲಿ ಕಾರು ಬೈಕ್ಗಳಿಗೆ ಮೊದಲು ಡಿಕ್ಕಿ ಆಗುತ್ತೆ. ಆನಂತರ ನಿಯಂತ್ರಣವನ್ನ ಕಳೆದುಕೊಂಡು ಹಳ್ಳಕ್ಕೆ ಉರುಳಿದೆ ಬಸ್. ಗಾಯಾಳುಗಳಿಗೆ ಮಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಈ ಡೆಡ್ಲಿ ಅಪಘಾತ ಏನಿದೆ ಆ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದು. ಡಿವೈಡರ್ ಹಾರಿ ಅಲ್ಲಿ ಗಮನಿಸ್ತಾ ಇದೀವಿ. ಸಿಸಿಟಿವಿ ಫುಟೇಜಸ್ ಒಂದ್ ಕಡೆ ಆದ್ರೆ ಆ ನಂತರದಲ್ಲಿ ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇರೋದು ಈಗಾಗಲೇ ಹಳ್ಳಕ್ಕೆ ನುಗ್ಗಿರುವಂತಹ ಬಸ್ನ ವಿಜುವಲ್ಸ್ ಗಮನಿಸ್ತಾ ಇದ್ವಿ. ಆದ್ರೆ ಸಿಸಿಟಿವಿ ವಿಜುವಲ್ಸ್ ಅಲ್ಲಿ ಗೊತ್ತಾಗುತ್ತೆ ಆತ ಎಷ್ಟು ಸ್ಪೀಡ್ ಆಗಿ ಚಲಾವಣೆಯನ್ನ ಮಾಡ್ತಾ ಇದ್ದ. ಡಿವೈಡರ್ ಹಾರಿ ಆ ನಂತರ ಹಳ್ಳಕ್ಕೆ ಬಿದ್ದಿರೋದ ಬಸ್. ಮೊದಲು ಪಕ್ಕದ ರಸ್ತೆಯಲ್ಲಿ ಇದ್ದಂತ ಕಾರು ಬೈಕ್ಗಳೆಲ್ಲದಕ್ಕೂ ಕೂಡ ಡಿಕ್ಕಿ ಹೊಡಿತಾನೆ. ಆ ನಂತರದಲ್ಲಿ ಅಲ್ಲಿ ಕ್ರಾಶ್ ಆಗ್ತಾ ಇರೋದು ಕೂಡ ಗಮನಿಸ್ತಾ ಇದೀವಿ. ಪಕ್ಕದಲ್ಲಿ ಕಾರ್ ಹೋಗ್ತಾ ಇದೆ. ಅತಿ ವೇಗದ ಚಾಲನೆ, ಓವರ್ಟೇಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಕಾರನ್ನ ಓವರ್ಟೇಕ್ ಮಾಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿ, ಆ ವಿಜುವಲ್ಸ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸಿಸಿಟಿವಿ ಫುಟೇಜಸ್ ಇದು. ಅಪಘಾತದ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಆ ನಂತರ ಆತ ನಿಯಂತ್ರಣವನ್ನ ಕಳೆದುಕೊಂಡಿದ್ದಾನೆ. ಆ ಬಸ್ ಆ ನಂತರ ಹಳ್ಳಕ್ಕೆ ಉರುಳಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ, ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ರೆಕ್ಲೆಸ್ ಕೇರ್ಲೆಸ್ ಡ್ರೈವಿಂಗ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ಡ್ರೈವರ್ಸ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು ಈ ದೃಶ್ಯ. ಸಿಸಿಟಿವಿಯಲ್ಲಿ ಕ್ಲಿಯರ್ ಆಗಿದೆ ಎಷ್ಟು ಸ್ಪೀಡ್ ಆಗಿ ಓಡಿಸ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರುವಂತವರ ಪರಿಸ್ಥಿತಿ ಹೇಗಿದೆ? ಕಾರಣ ವೇಗದ ಚಾಲನೆನ, ಬೇರೆ ಏನಾದರೂ ಇದೆಯಾ? ಏನಾದರೂ ಗೊತ್ತಾಗ್ತಾ ಇದೆಯಾ ಈ ಸಂದರ್ಭದಲ್ಲಿ? ಹೌದು ಅಶ್ವಿನಿ, ಏನಂದ್ರೆ ಈ ಒಂದು ಘಟನೆಗೆ ಅತಿವೇಗವೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಏನಪ್ಪಾ ಅಂದ್ರೆ ಕೆಎಸ್ಆರ್ಟಿಸಿ ಬಸ್ಗೆ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ಆ ಲಿಮಿಟೇಷನ್ ಮೀರಿ ಈ ಬಸ್ ಬೇಗವಂತದ್ದು. ಈ ಅತಿ ವೇಗದಿಂದನೇ ಈ ಚಾಲಕ ನಿಯಂತ್ರಣ ಡಿವೈಡರ್ ನ ಹಾರಿ ರಸ್ತೆಯ ಬಿದ್ದಿರುವಂತದ್ದು, ಉರುಳಿ ಬಿದ್ದಿರುವಂತದ್ದು ಅಶ್ವಿನಿ. ಏನಂದ್ರೆ ಈ ಅದು ಸಿಸಿಟಿವಿಯಲ್ಲೂ ಕೂಡ ಒಂದು ಕವರ್ ಆಗಿರುವಂತದ್ದು. ಬೈಕು ಮತ್ತು ಕಾರ್ಗೂ ಕೂಡ ಬಂದು ಅದಕ್ಕೂ ಕೂಡ ಒಂದು ಉರುಳಿರುವಂತದ್ದು.
ಒಟ್ಟು ಸುಮಾರು 30 ಮಂದಿ ಪ್ರಯಾಣಿಕರು ಆ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ದುಷ್ಟವಶಾತ್ ಅಂತಾನೆ ಹೇಳ್ಬೋದು. ಒಬ್ಬಂಗೆ ಡ್ರೈವರ್ ಮಾತ್ರ ಕಾಲ್ ಮುರಿದಿದ್ದು, ಇನ್ನ 7 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಇನ್ ಮಿಕ್ತವ್ರಿಗೆಲ್ರಿಗೂ ಕೂಡ ಏನು ಒಂದು ಸಣ್ಣ ಪುಟ್ಟ ಗಾಯಗಳಾದಂತೆ ಎಲ್ಲರೂ ಕೂಡ ಪಾರಾಗಿರುವಂತದ್ದು. ಈ ಒಂದು ಘಟನೆ ನೋಡಿದ್ರೆ ನಿಜವಾಗ್ಲೂ ಸಾವು ನೋವುಗಳು ಸಂಭವಿಸ್ಬೇಕಾಗಿತ್ತು. ಆದ್ರೆ ಇದೊಂದು ಅದೃಷ್ಟ ಅಂತ ಹೇಳ್ಬೋದು. ಈ ಅದೃಷ್ಟದಿಂದನೇ ಎಲ್ಲರೂ ಕೂಡ ಬಚಾವಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಏನು ಆಕ್ಸಿಡೆಂಟ್ ಆದ ತಕ್ಷಣ ಸ್ಥಳದಲ್ಲಿದ್ದ ಸ್ಥಳೀಯರೇ ಕೂಡ ಬಸ್ಸಿಂದ ಹೊರಗಡೆ ಹಿಡಿದು ಒಂದು ಹಾಸ್ಪಿಟಲ್ ಮಂಡ್ಯದ ಗೆ ಸೇರಿಸೋ ಒಂದು ಕೆಲಸ ಮಾಡಿದ್ರು. ನಂತರ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಕೂಡ ಬಂದು ಪರಿಶೀಲನೆ ಕೂಡ ಅನ್ಸಿದ್ರು. ಅವರು ಕೂಡ ಏನು ಅವ್ರನ್ನ ಗಾಯಾಳುಗಳನ್ನ ಸಾಕಕ್ಕೆ ಸಹಾಯ ಮಾಡಿದ್ರು. ಒಟ್ಟಾರೆ ಈಗ ಮಂಡ್ಯ ಮಿಮ್ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಚಿಕಿತ್ಸೆ ಪಡಿತಾ ಇದ್ರು. ಕೂಡ ಆಗಿವಾಗ ಯಾರಿಗೂ ಕೂಡ ಪ್ರಾಣಾಪಾಯ ಇಲ್ಲ ಅಂತಾನೂ ಕೂಡ ವೈದ್ಯರು ಹೇಳಿರುವಂತದ್ದು. ಒಟ್ಟಾರೆ ಈ ಎಲ್ಲಾ ಅವಘಡಗಳಿಗೆ ಚಾಲಕನ ಅಜಾಗರೂಕತೆ ಅತಿ ವೇಗವೇ ಇದೆಲ್ಲ ಕಾರಣ ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಅಶ್ವಿನಿ. ಓಕೆ ಬಾಲಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ.